ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಅಕ್ರಮ ಸೂರುಗಳಿಗೆ ಸಕ್ರಮ ಹಕ್ಕುಪತ್ರಗಳ ವಿತರಣೆ. ಚಿಂತಾಮಣಿ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಬಡವರಿಗೆ ಸಕ್ರಮಗೊಳಿಸುವ 94C ಅಡಿಯಲ್ಲಿ 128 ಫಲಾನುಭವಿಗಳಿಗೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಹಕ್ಕುಪತ್ರಗಳನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು 128 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಈ ಒಂದು ವಿತರಣಾ ಪತ್ರಗಳ ಜೊತೆಗೆ ಈ ಒಂದು ಸೌಲಭ್ಯವನ್ನು ತಾವೆಲ್ಲ ಸಹ ಸದುಪಯೋಗ ಪಡೆದುಕೊಳ್ಳ ಎಂದು ಫಲಾನುಭವಿಗಳಿಗೆ ಶುಭ ಹಾರೈಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಹಳ ದಿನಗಳ ಹಿಂದೆಯೇ ಸಹ ಈ ಒಂದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ತಡವಾಗಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಹಕ್ಕುಪತ್ರಗಳಿಗಾಗಿ 2200 ಅರ್ಜಿಗಳು ಬಂದಿದ್ದು, ಇದರಲ್ಲಿ 1317 ಅರ್ಜಿಗಳು ತಿರಸ್ಕೃತವಾಗಿದ್ದು 561 ಮಂಜೂರಾಗಿದ್ದು ಈಗಾಗಲೇ 342 ವಿತರಣೆ ಬಾಕಿ ಇದೆ ಮತ್ತು ಇದೀಗ 128 ಜನರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಬಾಕಿ ಇರತಕ್ಕಂಥ 204 ಮತ್ತು ಅದರಲ್ಲಿ 106 ಅರ್ಜಿಗಳು ತಿರಸ್ಕೃತವಾಗಿದ್ದು ಉಳಿದವು ನಾನಾ ಕಾರಣಗಳಿಂದ ಬಾಕಿ ಉಳಿದಿವೆ. ಇವುಗಳನ್ನು ಸಹ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಅಂತಹ ನಮ್ಮ ಒಂದು ಅವಧಿಯಲ್ಲಿ ಬಡವರಿಗೆ ಈ ಒಂದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್, ಇಒ ಆನಂದ್, ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ ರೆಡ್ಡಿ, ಬಗರ್ ಹುಕುಂ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಚೌಡಪ್ಪ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿತರಣೆ ಮಾಡತಕ್ಕಂಥ ಮಂಜೂರಾತಿ ಪತ್ರಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಆನಂದ್ ಅವರೇ 20 ಅರ್ಜಿಗಳು ಹಿಂದೆ ಕೊಟ್ಟಿದ್ದಾರೆ. ತಿರಸ್ಕೃತ ಆಗಿರ್ತಕ್ಕಂಥದ್ದು 1317 ಅರ್ಜಿ, ಮಂಜೂರಾದ ಸಂಖ್ಯೆ 561. ಈಗಾಗಲೇ 342 ಬಾಕಿ ಇದೆ, ವಿತರಣೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಮಂಜೂರಿಗೆ ರೆಡಿ ಇರ್ತಕ್ಕಂಥದ್ದು 128, ಇನ್ನ ಬಾಕಿ 214. ಆ 214 ಕೂಡ 106 ಪ್ರಕರಣಗಳು ಅದರಲ್ಲಿ ತಿರಸ್ಕೃತ ಆಗಿದೆ. ಇನ್ನ 108 ಪುನರ್ ಪರಿಶೀಲನೆ ಆಗ್ತಾ ಇದೆ. ನಾನು ತಹಸೀಲ್ದಾರ್ ಅವರಲ್ಲಿ ಕೇಳಿದೆ ಯಾಕೆ ಅದು ಬಾಕಿ ಇದೆ ಅಂತ ಹೇಳಿ. ಕೆಲವರು ಚಲನ್ ಬಿಲ್ ಕಟ್ಟಿಲ್ಲ, ಇನ್ನು ಕೆಲವರು ದಾಖಲಾತಿಗಳು ಕೊಟ್ಟಿಲ್ಲ. ಅವರ ಕಡತಗಳು ಏನು ಸಿಗ್ತಾ ಇಲ್ಲ, ಸಿಗದೇ ಇರ್ತಕ್ಕಂಥದ್ದಾಗಿದೆ. ಈಗ ಅದನ್ನ ಯಾರ್ಯಾರಿಗೆ ಬಂದಿಲ್ಲ ದಯವಿಟ್ಟು ಅದನ್ನ ಮತ್ತೆ ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡಿ ಅದನ್ನ ದಾಖಲಾತಿಗಳನ್ನ ಸರಿಯಾಗಿ ಕೊಡುವಂಥದ್ದು ಮತ್ತು ಆ ಕಡತ ಎಲ್ಲಿದೆ ಅದನ್ನ ನೀವು ಸ್ವಲ್ಪ ಹುಡುಕ್ಸ್ಬೇಕು. ನೀವು ಮತ್ತೆ ಹೊಸದಾಗ ಆಗಕ್ಕೆ ಅವಕಾಶ ಇಲ್ವಲ್ಲ, ಮತ್ತೆ ಅದನ್ನ ಮತ್ತೆ ಬಿಲ್ಡಪ್ ಮಾಡಬೇಕು. ಹೊಸದಾಗಿ ಮತ್ತೆ ಅರ್ಜಿ ಇರೋದ್ರಿಂದ ಕಡತ ಅದನ್ನ ರೆಡಿ ಮಾಡುವಂತದ್ದಕ್ಕೆ ತಹಸೀಲ್ದಾರ್ ಅವರಿಗೆ ನಾವು ಸೂಚನೆ ಕೊಡ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. 2004ರಲ್ಲಿ ನಾನು ಶಾಸಕನಾದಂತ ಹೊಸದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. 94C ಮತ್ತು 94CC. ಬಹಳಷ್ಟು ಜನ ಏನು ತಮ್ಮ ಸ್ವಂತ ಜಾಗಗಳಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ, ವಿಶೇಷವಾಗಿ ಮಲೆನಾಡು ಪ್ರದೇಶ, ಬೇರೆ ಬೇರೆ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಜಮೀನು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಜಮೀನುಗಳಲ್ಲಿ ಮನೆ ಕಟ್ಕೊಳ್ಳುವಂಥದ್ದು ಅಥವಾ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಳ್ಳತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾಳೆ ಮನೆ ಮಂಜೂರು ಮಾಡುವಂಥದ್ದಕ್ಕೆ ದಾಖಲಾತಿ ಇಲ್ಲ ಅಂತ ಹೇಳಿ ಅವರಿಗೆ ಮನೆಗಳು ಮಂಜೂರು ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲವನ್ನ ಸುಮಾರು ಪ್ರಯತ್ನಗಳಾಗಿ ನಗರ ಪ್ರದೇಶದಲ್ಲಿ 94CC ಬರ್ತದೆ. ಇದು ಹಿಂದೆ SM ಕೃಷ್ಣ ಅವರು ಸರ್ಕಾರದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಕಾನೂನನ್ನ ತಂದ್ರು, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದುವರೆಗೂ ಕೂಡ ಅದು ಅಲ್ಲೇ ಪೆಂಡಿಂಗ್ ಇರುವಂತದ್ದು. ಇವೆಲ್ಲ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ.
ನಾವು ಕೂಡ ಇದು ಬಹಳ ಸತಿ ಇದ್ರ ಬಗ್ಗೆ ಚರ್ಚೆಗಳಾಗಿ ಕೃಷ್ಣಪ್ಪ ಕಡೆಗೆ ಇದಕ್ಕೆ ಒಂದು ಮುಕ್ತಿ ಸಿಗುವಂತದ್ದು ಆಗಿತ್ತು. ಈಗ ಹಂತವಾಗಿ ಈಗ ಮತ್ತೆ ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ಕಾರ. ಅವಾಗ ಹಿಂದೆ ಅವಕಾಶ ಕೊಟ್ಟಿತ್ತು, ಬಹಳಷ್ಟು ಜನ ಅರ್ಜಿಗಳು ಹಾಕಿದ್ರು. ಈಗ ಇದರಡಿಯಲ್ಲಿ ಈಗ ಬಾಕಿ ಇರ್ತಕ್ಕಂಥದ್ದು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನ ಕೆಲವು ಕಡೆ ಗ್ರಾಮಗಳಲ್ಲಿ ಗೊಂದಲ ಇದೆ. ಆ ಗೊಂದಲಗಳು ಕೂಡ ಇವತ್ತು ತಿರಸ್ಕೃತ ಆಗುವಂತದ್ದಕ್ಕೆ ಇದೆಲ್ಲ ಇದೆ. ಮತ್ತೆ ಇಷ್ಟು ಅಂತ ಸೀಮಿತವಾಗಿ ಈಗ ಎಷ್ಟಂದ್ರೆ ಅಷ್ಟು ಭೂಮಿ ನಾವು ಹಾಕೊಂಡು ಸಕ್ರಮ ಮಾಡಿ ಅಂದ್ರೆ ಮಾಡಲ್ಲ. ಮ್ಯಾಕ್ಸಿಮಮ್ ಎಷ್ಟು 30-40 ಗ್ರಾಮೀಣ ಪ್ರದೇಶದಲ್ಲಿ, ಏನ್ ಹಳ್ಳಿಯಲ್ಲಿ ಗರಿಷ್ಠ 4,000 ಸ್ಕ್ವೇರ್ ಫೀಟ್ ಅಂದ್ರೆ 50-80ಕ್ಕೆ ಗರಿಷ್ಠ. ನೀವು ಅದಕ್ಕಿಂತ ಜಾಸ್ತಿ ಈಗ ನೋಡಿ ಮೊನ್ನೆ ಆಲೂಗೂರ್ನವ್ರು ಬಂದ್ರು, ಜಾಸ್ತಿ ಇವತ್ತು ದಾಖಲೆಗಳು ಮಾಡುವಂತದ್ದು ಅಥವಾ ಜಾಸ್ತಿ ಸರ್ಕಾರಿ ಪ್ರದೇಶದಲ್ಲಿ ಅವರು ಒತ್ತುವರಿ ಅಂತ ಹೇಳೋದು ಇಲ್ಲ ಅಥವಾ ಸ್ವಾಧೀನದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಇದು ಮಾಡಬೇಕು. ಅದರಿಂದ ಇದು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾವು ಇವತ್ತು ಪ್ರಾರಂಭ ಮಾಡಿ ಇವತ್ತು ಅದಕ್ಕೆ ಹಕ್ಕುಪತ್ರ ಕೊಡುವಂತದ್ದಾಗ್ತಾ ಇದೆ. ದಯವಿಟ್ಟು ತಾವು ಇದನ್ನ ಮುಂದೆ ಮನೆ ನಿರ್ಮಾಣ ಆಗಿರುವಂತವ್ರು ಇದ್ದಾರೆ, ಮನೆಗಳು ಇಲ್ಲೇ ಇರ್ತಕ್ಕಂಥವ್ರು ಇದ್ದಾರೆ. ಇದರಲ್ಲಿ 2012ಕ್ಕೆ ಮುಂಚೆ ಮನೆ ನಿರ್ಮಾಣ ಆಗಿರ್ಬೇಕು, ನಿಮ್ದು ಆಧಾರ್ ನಂಬರ್ ಇರಬೇಕು, ಕರೆಂಟ್ ಬಿಲ್ ಇರುವಂತದ್ದು. ಯಾಕಂದ್ರೆ ಈಗ ನಾವೆಲ್ಲೋ ಇದ್ದೀವಿ ನಮ್ಗೆ ಸಕ್ರಮ ಮಾಡಿದ್ರೆ ಆಗೋದಿಲ್ಲ. 2012ಕ್ಕಿಂತ ಮುಂಚಿತವಾಗಿ ಯಾರು ಅಲ್ಲಿ ಇರ್ತಾರೆ ಪೊಸಿಷನ್ ಅಲ್ಲಿ ಅದಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕು. ದಾಖಲಾತಿ ಏನಪ್ಪಾ ಅಂದ್ರೆ ನಿಮ್ಮ ಕರೆಂಟ್ ಬಿಲ್ದು ಆಧಾರ್ ನಂಬರ್. ಅದರಿಂದ ಈ ರೀತಿಯಾಗಿ ಕೆಲವೆಲ್ಲ ದಾಖಲೆಗಳ ಆಧಾರದ ಮೇಲೆ ಮಾಡಿರುವಂತದ್ದಾಗಿದೆ. ನಾನು ಈಗ ತಮ್ಗೆಲ್ರಿಗೂ ಹೇಳೋದಿಷ್ಟೇ, ದಯವಿಟ್ಟು ಇದರ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ರ ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಅವರು ಹೇಳಿದ್ರು ಹಲವಾರು ಕೆಲಸಗಳನ್ನು ಮಾಡಿ ಕುಸಂಡ ಬಕ್ಸಿ ತಹಸೀಲ್ದಾರ್ ಅವರು ಹೇಳಿದ್ರು. ಈಗ ವಾಲ್ಮೀಕಿ ಭವನಕ್ಕೆ 1 ಎಕರೆ ಇತ್ತು, ಇನ್ನೊಂದು 1 ಎಕರೆ ಹೆಚ್ಚುವರಿ ಕೊಡುವಂತ ಮಾಡಿದ್ವಿ. ಏಕಲವ್ಯ ಶಾಲೆಗೆ 20 ಎಕರೆ ನಿಗದಿ ಮಾಡಿದೀವಿ. ಏಕಲವ್ಯ ಶಾಲೆ ಇನ್ನ ಮಂಜೂರಾಗಿಲ್ಲ. ನಮ್ಮ ಸ್ನೇಹಿತರು ನಾಗೇಂದ್ರ ಅವ್ರ ಮಂತ್ರಿ ಇದ್ದಾಗ ಯಾವ್ದೋ ಇದೆ ನಾನು ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ರು, ಅದ್ರ ಮೇಲೆ ಮಾಡಿದ್ವಿ. ಈಗ ಏಕಲವ್ಯ ಶಾಲೆ ಮಂಜೂರಾಗ್ಲಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದಾದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಯಾವ್ದಾದ್ರು ಒಂದು ದೊಡ್ಡ ಒಂದು ವಸತಿ ಶಾಲೆ ಅಥವಾ ಬೇರೆ ಒಂದು ಅಧ್ಯಯನ ಕೇಂದ್ರ ಏನಾದ್ರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅದ್ರಲ್ಲಿ ಏನಾದ್ರು ಒಂದು ಪ್ರಯತ್ನ ಮಾಡಿ ಅದು ಕೊಡುವಂತದಕ್ಕೆ ಮಾಡ್ತೇವೆ. ಮುರುಗಮಲ್ಲ ಅಲ್ಲಿ 10 ಎಕರೆ ಜಾಗ ಪರಿಶಿಷ್ಟ ಪಂಗಡದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕೊಟ್ಟಿದ್ದೀವಿ. ಈಗ ಬಿಲ್ಡಿಂಗ್ ಕೂಡ ಮಂಜೂರಾಗಿದೆ. ಸುಮಾರು 22 ಕೋಟಿ ಒಟ್ಟಾರೆ ಮಂಜೂರಾಗಿದೆ. ಈಗ 16.25 ಕೋಟಿಗೆ ಟೆಂಡರ್ ಆಗಿದೆ. ನಾವು ಮುಖ್ಯಮಂತ್ರಿಗಳು 24ನೇ ತಾರೀಕು ಬಂದಾಗ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ. ಶೀಘ್ರದಲ್ಲಿ ಕಾರ್ಯಕ್ರಮ ಇದೆ. ಇನ್ನ ಕೋಣಕುಂಟ್ಲಲ್ಲಿ ಜಮೀನ್ ಸಮಸ್ಯೆ ಇತ್ತು, ಅದನ್ನ ನಿವಾರಣೆ ಮಾಡುವಂತದ್ದು ಮಾಡಿದ್ದೀವಿ. ಈಗ ಅಲ್ಲಿ ಬಿಲ್ಡಿಂಗ್ 22 ಕೋಟಿದು ಪ್ರಾರಂಭದಲ್ಲಿ 11 ಕೋಟಿ ಮಂಜೂರಾಗಿತ್ತು. ಈಗ ಮತ್ತೆ 11 ಕೋಟಿ ಮಂಜೂರಾಗಿದೆ, ಅದು ಟೆಂಡರ್ ಆಗಿದೆ. ಈಗ ಮೊದಲನೇ ಹಂತದ ಬಿಲ್ಡಿಂಗ್ ಬಹಳ ವೇಗವಾಗಿ ಅಲ್ಲಿ ಕಾಮಗಾರಿ ನಡೀತಾ ಇದೆ. ಇತ್ತೀಚೆಗೆ ನಾನು ಹೋಗಿ ನೋಡ್ಕೊಂಡ್ ಬಂದೆ. ಇನ್ನ ಈಗ ಕೈವಾರದಲ್ಲಿ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ವಸತಿ ಶಾಲೆ ಒಂದು ಮಂಜೂರಾಗಿದೆ ನಮ್ಮ ಕೈವಾರದಲ್ಲಿ. ಈಗ ತಾತ್ಕಾಲಿಕವಾಗಿ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಒಂದು 10 ಎಕರೆ ಕೊಡೋದಕ್ಕೂ ಕೂಡ ನಾವೀಗ ಜಾಗ ನೋಡಿದೀವಿ. ಅದನ್ನ ಸದ್ಯದಲ್ಲಿ 10 ಎಕರೆ ಅದಕ್ಕೆ ಮಂಜೂರು ಮಾಡಿ ಮುಂದಿನ ವರ್ಷ ಅದಕ್ಕೆ ಕಟ್ಟಡ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಉಳಿದಾಗೆ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ಗೆ ಮೊದಲನೇ ಹಂತದಲ್ಲಿ 9 ಎಕರೆ 38 ಗುಂಟೆ ಕೊಟ್ಟಿದ್ದೀವಿ. ಮತ್ತೊಂದು 2.5 ಎಕರೆ ರಸ್ತೆಗೆ ಅಂತ ಕೊಟ್ಟಿದ್ದೀವಿ. ಇನ್ನೊಂದಷ್ಟು ಜಾಗ ನಾವು ಮತ್ತೆ ಕೌಶಲ್ಯಾಭಿವೃದ್ಧಿ ಒಂದು ಇದನ್ನ ಮಾಡುವಂತದಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ನಾವು ಅದನ್ನ ನಮ್ಮ ಚಿಂತಾಮಣಿಯಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಇಲಾಖೆಗೆ ತಗೊಳ್ಳುವಂತದಕ್ಕೂ ನಾವು ಮುಂದೆ ಮಾಡ್ತಾ ಇದ್ದೀವಿ. ಈಗ ಅವ್ರು ಹೇಳಿದಾಗೆ ತಹಸೀಲ್ದಾರ್ ಹೇಳಿದಾಗೆ ಸರ್ವೆ ನಂಬರ್ 47ರಲ್ಲಿ ನಲ್ಗುಟ್ಲಹಳ್ಳಿಲಿ ನಾವು ವಿವಿಧ ಸಮುದಾಯಗಳಿಗೆ ನಾವು ಅಧ್ಯಯನ ಕೇಂದ್ರ ಹೇಳಿಕೊಡ್ಬೇಕು ಅಂತಿದ್ದೀವಿ. ಯಾವ್ಯಾವ ಸಮುದಾಯ ಅಂದಾಜು ಜನಸಂಖ್ಯೆ ಆಧಾರದ ಮೇಲೆ ಸುಮಾರು 22 ಸಮುದಾಯಗಳಿಗೆ ಮತ್ತು ಅಲ್ಲಿ ಬೇರೆ ಮುಂದೆ ಭವಿಷ್ಯದ ಬೆಳವಣಿಗೆ ಇಟ್ಕೊಳ್ಳಿ ಗಮನದಲ್ಲಿ ಇಟ್ಕೊಂಡು ಹಾಸ್ಟೆಲ್ಗಳಿಗೆ ಜಾಗ ನಿಗದಿ ಮಾಡುವಂತದ್ದು ಕೂಡ ನಾವು ಅಲ್ಲಿ ಮಾಡ್ತಾ ಇದೀವಿ. ಮತ್ತು ಹಿರಿಯ ನಾಗರಿಕರಿಗೂ ಒಂದ್ ಸ್ವಲ್ಪ ಜಾಗ ನಿಗದಿ ಮಾಡಬೇಕು ಅಂತಿದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಕನ್ನಡ ಒಂದು ಬೆಳೆಸ್ತಕ್ಕಂಥದ್ದಕ್ಕೆ ನಾವು ಅಲ್ಲೂ ಒಂದು ಸ್ವಲ್ಪ ಜಮೀನು ಕೊಡಬೇಕು ಅಂತಿದ್ದೀವಿ. ಈ ರೀತಿ ಹಲವಾರು ವಿಷಯಗಳಿಗೆ ಅಲ್ಲಿ ಸುಮಾರು 32 ಎಕರೆ ಜಾಗದಲ್ಲಿ ಬಹಳ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡಿ ಬೆಟ್ಟದಲ್ಲಿ ಅದಕ್ಕೆ ನಾನು ಈಗಾಗಲೇ ಲೋಕೋಪಯೋಗಿ ಇಲಾಖೆಯಲ್ಲಿ 15 ಕೋಟಿ ರೂಪಾಯಿ ರಸ್ತೆಗೆ ಬೇಕು ಅಂತ ಹೇಳಿ, ಯಾಕಂದ್ರೆ 24 ಮೀಟರ್ 80 ಅಡಿ ರಸ್ತೆ ಮಾಡ್ತೀವಿ, ಸಂಪರ್ಕ ರಸ್ತೆ. ಪಕ್ಕದಲ್ಲಿ ಪ್ರವಾಸಿ ಮಂದಿರ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ 10 ಕೋಟಿ ರೂಪಾಯಿಯಲ್ಲಿ. ಅಲ್ಲಿ ಒಳಗಡೆ ರಸ್ತೆಗಳು 18 ಮೀಟರ್ ಅಂದ್ರೆ 60 ಅಡಿ ರಸ್ತೆ ಇರ್ತದೆ, 40 ಅಡಿ ರಸ್ತೆ ಇರ್ತದೆ. ಈ ರೀತಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಲ್ಲಿ ಅಭಿವೃದ್ಧಿಯನ್ನ ಮಾಡುವಂತದ್ದಕ್ಕೂ ನಾವು ಮಾಡ್ತಾ ಇದ್ವಿ. ಇನ್ನ ಉಳಿದಾಗೆ ದೊಡ್ಡಹಳ್ಳಿ ಹತ್ರ ಸುಮಾರು ಒಂದು 20 ಎಕರೆ ನಿಗದಿ ಮಾಡಿದೀವಿ. ಮುಂದಿನ ದಿನದಲ್ಲಿ ಅಲ್ಲಿ ಒಂದು ವಸತಿ ಶಾಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಕಾರ್ಮಿಕರ ಮಕ್ಕಳಿಗೆ ಒಂದು ವಸತಿ ಶಾಲೆ ಸುಮಾರು 45-48 ಕೋಟಿಯಲ್ಲಿ ಆಗುತ್ತೆ. ಅದನ್ನ ಮಂಜೂರಾತಿಗಾಗಿ ನಾನು ಕಾಯ್ತಾ ಇದ್ದೀನಿ. ಸದ್ಯದಲ್ಲೇ ಅದು ಮಂಜೂರಾದ್ರೆ ಅಲ್ಲಿ ಅವರಿಗೆ 10 ಎಕರೆ ಕೊಡುವಂತದ್ದು ಮಾಡ್ತೇವೆ. ಇನ್ನು 10 ಎಕರೆಯಲ್ಲಿ ಒಂದು GTTC ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.